ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಅಷ್ಟಮಿ ವಿಶೇಷತೆ ನೋಡಿ. ಜನವರಿ 26ನೇ ತಾರೀಕು 2026, 26 ಜನವರಿ 2026. ತುಂಬಾ ಚೆನ್ನಾಗಿದೆ ನಂಬರ್. ಅಷ್ಟಮಿ ಬಂದಿದೆ. ಅಷ್ಟಮಿ ವಿಶೇಷತೆ ಏನಪ್ಪಾ ಅಂದ್ರೆ ನೋಡಿ, ದುರ್ಗಾಷ್ಟಮಿ ಅಂತ ಕರಿತೇವೆ. ಅಂದ್ರೆ ತಾಯಿ ಜಗನ್ಮಾತೆಯನ್ನ ಪೂಜಿಸಲಿಕ್ಕೆ ವಿಶೇಷ ದಿನ. ಸಾಧ್ಯವಾದ್ರೆ ಅವತ್ತು ತಾಯಿಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಿಮ್ಮೂರಲ್ಲಿ ಯಾವ್ದಿದೋ ಅದಕ್ಕೆ ಹೋಗಿ ಬನ್ನಿ. ವಿಶೇಷ ಪೂಜೆಗಳನ್ನು ಮಾಡಿ. ಸಾಧ್ಯವಾದ್ರೆ ತಾಯಿಯ ದೇವಸ್ಥಾನಕ್ಕೆ ಹೋದಾಗ ಹೂವನ್ನ ಕೊಡಿ. ಉಡಿಯಕ್ಕಿ ಅಂತ ಏನ್ ಹೇಳ್ತೀವಿ ಅದನ್ನ ಕೊಡಿ. ಮಡಿಲಕ್ಕಿ ಅಂತ ಕರೀತಾರೆ ಆ ಕಡೆಗೆಲ್ಲ, ಬೆಂಗಳೂರು ಕಡೆಗೆ. ಅದನ್ನ ಕೊಡಿ. ಸಾಧ್ಯವಾದ್ರೆ ಲಲಿತಾ ಸಹಸ್ರನಾಮಾವಳಿ ಪಾರಾಯಣ ಮಾಡೋದ್ರಿಂದ ತುಂಬಾ ಒಳ್ಳೇದಾಗ್ತದೆ. ಪಾರಾಯಣ ಮಾಡಕ್ಕಾಗಿಲ್ಲಪ್ಪ ಅಂದ್ರೆ ಮೊಬೈಲಲ್ಲಿ ಕೇಳಬಹುದು. ನೀವು ಸೌಂದರ್ಯ ಲಹರಿ ಪಾರಾಯಣ ಮಾಡಬಹುದು. ಮಹಾಲಕ್ಷ್ಮಿ, ಮಹಾಗೌರಿ, ಮಹಾಸರಸ್ವತಿ ಯಾವ ರೂಪದಲ್ಲಾದರೂ ಧ್ಯಾನ ಮಾಡಿ, ಪೂಜೆ ಮಾಡಿ. ತಾಯಿಯ ಮಹಾ ಆಶೀರ್ವಾದ ನಿಮಗೆ ಸಿಗಲಿ. ನೋಡಿ, ಅಷ್ಟಮಿ ಅನ್ನೋದು ತುಂಬಾ ವಿಶಿಷ್ಟ ದಿನ. ಜಗನ್ಮಾತೆಯನ್ನು ಪೂಜಿಸಲಿಕ್ಕೆ ಅಷ್ಟೇ ಅಲ್ಲ, ಅದರ ಜೊತೆಗೆ ಶಿವನನ್ನು ಪೂಜಿಸಲಿಕ್ಕೂ ಕೂಡ ವಿಶೇಷ ದಿನ. ಶಿವ ಮತ್ತು ಶಕ್ತಿಯ ಸಮ್ಮಿಲನ. ಶಿವ ಪೂಜೆಗೂ ಕೂಡ ಇದು ಅತಿ ವಿಶೇಷ ದಿನ. ಅದು ಕೂಡ ಸೋಮವಾರ ಬಂದಿದೆ. ಸೋಮವಾರ ಶಿವನ ವಾರ ಅಂತ ನಾವು ಗ್ರಾಮಗಳಲ್ಲಿ ಕರಿತೇವೆ, ಜನಪದರಲ್ಲಿ ಹೇಳ್ತೀವಲ್ಲ ಹಾಗೆ. ಸೋಮವಾರ ತುಂಬಾ ವಿಶೇಷವಾಗಿದೆ. ಅಷ್ಟಮಿಯೂ ಬಂದಿದೆ. ಶಿವನನ್ನ ಪೂಜಿಸಲಿಕ್ಕೆ ತುಂಬಾ ವಿಶೇಷ ದಿನ. ಏನಪ್ಪಾ ವಿಶೇಷತೆ ಅಂದ್ರೆ ನೋಡಿ, ಯಾರಿಗಾದರೂ ಮೆಡಿಕಲಿ ಪ್ರಾಬ್ಲಮ್ ಇದ್ರೆ, ಅಂದ್ರೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದ್ರೆ, ಸಣ್ಣ ಪುಟ್ಟ ತೊಂದರೆ, ನೀವು ಮೆಡಿಕಲ್ ಅಟೆಂಡೆನ್ಸ್ ಅನ್ನು ಕೂಡ ತಗೊಳ್ಳಿ. ಅಂದ್ರೆ ಡಾಕ್ಟರ್ ಏನ್ ಹೇಳಿದ್ದಾರೆ ಅದನ್ನೂ ಮಾಡಿ. ಅದರ ಜೊತೆಗೆ ಶಿವ ಪೂಜೆಯನ್ನು ಮಾಡಿ. ಅದರಲ್ಲೂ ಕೂಡ ಸೋಮವಾರ ಅಷ್ಟಮಿ ಬಂದರೆ ಅತ್ಯಂತ ವಿಶೇಷ. ಶಿವ ಮತ್ತು ಶಕ್ತಿಯ ಸಮ್ಮಿಲನದ ವಿಶೇಷ ದಿನ. ಈ ದಿನವನ್ನ ವಿಶೇಷವಾಗಿ ಶಿವ ಪೂಜೆಯನ್ನೂ ಮಾಡಿ, ಜಗನ್ಮಾತೆ ಆದಿಶಕ್ತಿಯ ಪೂಜೆಯನ್ನೂ ಮಾಡಿ ವಿಶೇಷವಾಗಿ ಒಳಿತಾಗ್ತದೆ. ನೋಡಿ, ಇದು ತುಂಬಾ ವಿಶೇಷ ದಿನಗಳು ಆಗಾಗ್ಗೆ ಬರ್ತಾ ಇರ್ತವೆ. ನೋಡಿ, ಇದನ್ನ ನೀವು ಉಪಯೋಗಿಸ್ಕೋಬೇಕು. ವರ್ಷದಲ್ಲಿ ಎಷ್ಟು ಅಷ್ಟಮಿಗಳು ಬರ್ತವೆ? 12, 24 ಅಷ್ಟಮಿಗಳು ಹೆಚ್ಚು ಕಡಿಮೆ ಬರ್ತವೆ. ಅದರಲ್ಲಿ ಸೋಮವಾರ ಎಷ್ಟು ಬರ್ತವೆ ನೋಡ್ಕೊಳ್ಳಿ. ಆ ಸೋಮವಾರದಂದು ಶಿವ ಪೂಜೆಯನ್ನು ಮಾಡೋದು ಬರೆಯಬೇಡಿ. ನಿಮಗೆ ಹೇಗನ್ಸುತ್ತೋ ಹಾಗೆ ಪೂಜೆ ಮಾಡಿ. ಶಿವ ಅಭಿಷೇಕ ಪ್ರಿಯನಾಂ ಈಶ್ವರ. ಅಂದ್ರೆ ಶಿವನಿಗೆ ಜಲಧಾರೆ ಎರೆದ್ರೆ ಸಾಕು, ಅಭಿಷೇಕ ಮಾಡಿದ್ರೆ ಸಾಕು, ಆತ ತೃಪ್ತನಾಗ್ತಾನೆ. ಇಷ್ಟು ಸಿಂಪಲ್ ಇದೆ ನೋಡಿ. ಬಿಲ್ವ ಪತ್ರೆಯನ್ನು ಇಡ್ತೀರಾ, ಇಡಿ, ವಿಭೂತಿ ಹಚ್ಚಿ, ಮೊದಲು ಜಲಧಾರೆಯನ್ನು ಎರೆದು ಬಿಡಿ. ಆ ಜಲಧಾರೆಯನ್ನ ನೀರನ್ನ ಸ್ವೀಕರಿಸ್ಕೊಳ್ಳಕ್ಕೆ ಸಿದ್ಧ ಮಾಡ್ಕೊಳ್ಳಿ. ವಿಭೂತಿ ಹಚ್ಚಿ, ತದನಂತರ ಗಂಧವನ್ನು ಹಚ್ಚಿದ್ರೆ ವಿಶೇಷ, ಶ್ರೀಗಂಧವನ್ನು ಹಚ್ಚಿದ್ರೆ. ತದನಂತರ ಅಕ್ಷತೆ ಕಾಳು ಹಾಕಿ, ಹೂವನ್ನಿಡಿ. ತದನಂತರ ಪರಿಮಳಗಂಧ ಧೂಪ ಅಂದ್ರೆ ಉದ್ದಿನ ಕಡ್ಡಿ, ಅಗರಬತ್ತಿಯನ್ನು ಬೆಳಗಿ, ಗಂಟೆಯನ್ನು ಬಾರಿಸಿ, ನೈವೇದ್ಯಕ್ಕೆ ಏನಾದ್ರೂ ಒಂದಿಷ್ಟು ಬಾಳೆಹಣ್ಣಾದ್ರೂ ಇಟ್ಟುಬಿಡಿ. ಇಷ್ಟು ಮಾಡಿದ್ರೆ ಸಾಕು, ಶಿವ ಪೂಜೆ ಆಯಿತು. ಶಿವ ತುಂಬಾ ಸುಲಭ ಅಂದ್ರೆ ಅತ್ಯಂತ ಸುಲಭ. ಶಿವ ಪೂಜೆ, ಶಿವನ ಅನುಗ್ರಹ ಪಡೆಯೋದು. ನೋಡಿ, ಅಷ್ಟಮಿ ಎಂದು ತುಂಬಾ ವಿಶೇಷ. ಯಾರಿಗಾದರೂ ತೊಂದರೆ ಇದ್ರೆ ನೀವು ಮೆಡಿಕಲ್ ಅಟೆಂಡೆನ್ಸ್ ಅನ್ನೂ ಕೂಡ ತಗೊಳ್ಳಿ. ಶಿವನ ಆಶೀರ್ವಾದದ ಜೊತೆಗೆ ಆ ಮೆಡಿಕಲ್ ಅಟೆಂಡೆನ್ಸ್ ಜೊತೆಗೆ ಸೇರಿದ್ರೆ ಶಿವನ ಆಶೀರ್ವಾದ ನಿಮಗೆ ತುಂಬಾ ಬೇಗ ಗುಣಮುಖರಾಗೋ ಸಾಧ್ಯತೆ ಇರ್ತದೆ. ನೋಡಿ, ಅತ್ಯಂತ ವಿಶೇಷ ದಿನ ಬಂದಿದೆ. ಅಷ್ಟಮಿ ದಿನ 26ನೇ ತಾರೀಕು ಜನವರಿ 2026 ಸೋಮವಾರ. ಶಿವನನ್ನೂ ಪೂಜಿಸಿ,
ಶಕ್ತಿಯನ್ನೂ ಪೂಜಿಸಿ ಶಿವ ಮತ್ತು ಶಕ್ತಿಯರ ಆಶೀರ್ವಾದ ನಿಮಗೆ ಬಂದು ನಿಮಗೂ ನಿಮ್ಮ ಬದುಕಿಗೂ ಶಕ್ತಿ ಚೈತನ್ಯ ಬರಲಿ ಅಂತ ನಾನು ಆಶಿಸುತ್ತೇನೆ. ಭಗವಂತ ನಿಮಗೆ ಅನುಗ್ರಹಿಸಲಿ, ಜಗನ್ಮಾತೆ ನಿಮಗೆ ಅನುಗ್ರಹಿಸಲಿ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ಗೆ ತುಂಬಾ ಅಭಿಮಾನದಿಂದ ಆಶೀರ್ವಾದ ಮಾಡಿದ್ದೀರಾ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರಲ್ಲಿ ವಿಶೇಷ ತೊಂದರೆ ಅಂತ ಏನಂದ್ರೆ ಅದು ವಾಮಾಚಾರದ ತೊಂದರೆ ಆಗಿರುತ್ತೆ. ಆ ವಾಮಾಚಾರದ ತೊಂದರೆಗೆ ನಾವು ವಿಶೇಷ ಪರಿಹಾರಗಳನ್ನು ಸೂಚಿಸಿದ್ದೇವೆ. ಹೌದು ಗುರುಗಳೇ, ನಿಮ್ಮ ಪರಿಹಾರ ಮಾಡಿದ ಮೇಲೆ, ನೀವು ಹೇಳಿದ ಮಂತ್ರಗಳನ್ನು ಧ್ಯಾನಿಸಿದ ಮೇಲೆ ನಮಗೆ ಒಳಿತಾಗಿದೆ ಅಂತ ತಿಳಿಸಿದ್ದಾರೆ. ನೀವು ಕೂಡ ಯಾವುದೇ ರೀತಿ ತೊಂದರೆ ಇದ್ದರೂ ಕೂಡ ನಮಗೆ ಕರೆ ಮಾಡಬಹುದು. ಶುಭವಾಗಲಿ.